ಎಲ್ರಿಗೂ ನಮಸ್ಕಾರ. ನನ್ನ ಚಾನಲ್ಗೆ ನಿಮ್ಮೆಲ್ರಿಗೂ ಸ್ವಾಗತ. ಇವತ್ತು ಸಂಡೇ. ಸೊ ಇವತ್ತು ನನಗೆ ಬ್ರೇಕ್ಫಾಸ್ಟ್ ಮತ್ತು ಮಧ್ಯಾಹ್ನ ಲಂಚ್ ಮಾಡೋ ಕೆಲಸ ಇಲ್ಲ. ಯಾಕಂದರೆ ನನ್ನ ಮಗಳೇ ನಾನೇ ಮಾಡ್ತೀನಿ ಅಂತ ಹೇಳಿದ್ಲು. ಚೆನ್ನಾಗಿ ಮಾಡ್ತಾಳೆ ಅಂದರೆ ಅವಳು ಕೂಡ ಯೂಟ್ಯೂಬ್ ನೋಡಿಕೊಂಡೇ ಮಾಡ್ತಾಳೆ. ಎಗ್ ಕರಿ ಮಾಡ್ತಾಯಿದ್ದಾಳೆ. ಬಟ್ ಚೆನ್ನಾಗಿತ್ತು ಆ್ಯಕ್ಚುಲಿ. ತುಂಬ ಚೆನ್ನಾಗಿ ಮಾಡ್ತಾಳೆ. ಅಂದರೆ ನೋಡಿಕೊಂಡು ಅಟ್ಲೀಸ್ಟ್ ಹೇಗೆ ಮಾಡಬೇಕು ಅನ್ನೋದು ಗೊತ್ತಿದೆ ಅವಳಿಗೆ. ಸೊ ಒಂದು ದಿನ ನಮ್ಮ ಕೆಲಸನ ಯಾರಾದರೂ ಶೇರ್ ಮಾಡಿದಾಗ ನಮಗೆ ತುಂಬ ಖುಷಿಯಾಗುತ್ತೆ. ನೋಡಿ ಎಷ್ಟು ನೀಟಾಗಿ ಪೇಪರ್ ಹಾಕ್ಕೊಂಡು ಎಲ್ಲ ಮಾಡ್ತಾಳೆ. ಕ್ಲೀನಿಂಗ್ ಎಲ್ಲ ನನ್ನದೇ ಇರುತ್ತೆ. ನೋಡಿ ನೀಟಾಗಿ ಮಾಡಿದ್ದಾಳೆ. ಚೆನ್ನಾಗಿತ್ತು ಆ್ಯಕ್ಚುಲಿ. ಟೇಸ್ಟ್ ಕೂಡ ರೆಡಿ ಇದೆ. ಇದೆಲ್ಲ ಒಂದು ರೀತಿಯಲ್ಲಿ ಸಣ್ಣ ವಿಷಯಗಳಲ್ಲಿ ದೊಡ್ಡ ಖುಷಿನ ಕಾಣೋದಂದರೆ ಇದೆ ಅಂತ ಅನಿಸುತ್ತೆ. ನನಗೆ ಈ ಥರ ಸ್ಮಾಲ್ ಥಿಂಗ್ಸ್ ತುಂಬಾ ಖುಷಿ ಕೊಡುತ್ತೆ. ಏನಕ್ಕೆ ಅಂತಂದರೆ ಇದೆಲ್ಲ ಒಂದು ಬೆಲೆ ಕಟ್ಟೋಕ್ಕಾಗೋದಿಲ್ಲ ಅಂತ ಹೇಳ್ತೀವಲ್ಲ, ಹಾಗೆ ಎವ್ರಿ ಡೇ ನಾವೇ ಅಡುಗೆ ಮಾಡ್ತಾ ಇರ್ತೀವಿ. ಸೊ ಒಂದು ದಿನ ಇವತ್ತು ಅಮ್ಮ ನಾನು ಮಾಡ್ತೀನಿ, ನೀನು ರೆಸ್ಟ್ ತಗೋ ಒಂದು ಸ್ವಲ್ಪ ಹೊತ್ತು ಅಂತ ಹೇಳಿದ್ಲು. ಸೊ ಅದು ಖುಷಿ ಆಯಿತು. ಎವ್ರಿ ಡೇ ನಾನೇ ಅವಳಿಗೆ ಸ್ಕೂಲ್ಗೆ ಹೋಗೋಷ್ಟರಲ್ಲಿ ಬ್ರೇಕ್ಫಾಸ್ಟ್ ಮಾಡಿ ಬಾಕ್ಸ್ಗೆ ಹಾಕಿ ಎಲ್ಲ ಮಾಡ್ತೀನಿ ಅಲ್ವಾ. ಇವತ್ತು ಒಂದು ದಿವಸ ಅವಳು ನನಗೋಸ್ಕರ ಅಡುಗೆ ಮಾಡಿದ್ದಾಳೆ ಅಂದರೆ ಅದಕ್ಕಿಂತ ಖುಷಿ ಇನ್ನೇನು ಬೇಕಾಗುತ್ತೆ ಅಲ್ವಾ. ಸೊ ಎಲ್ಲ ತಾಯಂದಿರು ಆ್ಯಕ್ಚುಲಿ ಇದನ್ನು ಎಕ್ಸ್ಪೆಕ್ಟ್ ಮಾಡ್ತಾರೆ. 9:30 ಆಯಿತು. ತಿಂಡಿ ಟೈಮು ರೆಡಿ ಇದೆ. ಬಿಸಿ ಬಿಸಿ ಎಗ್ ಕರಿ ಮತ್ತು ಅನ್ನನೂ ಅವಳೇ ಮಾಡಿದ್ದಾಳೆ. ಮಾರ್ನಿಂಗ್ ತಿಂಡಿ ತಿಂದಮೇಲೆ ನನಗೆ ಟೀ ಕುಡಿಯೋ ಅಭ್ಯಾಸ ಇದೆ. ಸೊ ಟೀ ಮಾಡಿದ್ದೀನಿ. ಸಂಡೇ ಆಗಿರೋದ್ರಿಂದ ಇವತ್ತು ಫುಲ್ಲು ರಿಲ್ಯಾಕ್ಸ್ ಮಾಡ್ತಾಯಿದ್ದೆ. ಮತ್ತು ಈವ್ನಿಂಗು ಮಟನ್ ತಂದಿದ್ರು. ಸೊ ಮಟನ್ ಮಾಡಿದ್ದೆ. ಮಟನ್ ಸಾಂಬಾರು, ಟೀ ರೆಡಿ ಇದೆ. ಸೊ ಅದೆಲ್ಲ ನಾನು ಮಟನ್ ಸಾರು ಮಾಡಿದ್ದು ಅದೆಲ್ಲ ಏನು ಶೂಟ್ ಮಾಡೋಕ್ಕೆ ಹೋಗಲಿಲ್ಲ. ಸೊ ಎಲ್ರಿಗೂ ಹ್ಯಾಪಿ ಸಂಡೇ. ನನ್ನ ಚಾನಲ್ನ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.